ಸುಬ್ರಹ್ಮಣ್ಯ ನಗರದಲ್ಲಿರುವಂತಹ ಸುಮಾರು 50 ವರ್ಷಗಳ ಕಾಲ ಇತಿಹಾಸ ಇರುವಂತಹ ಶಕ್ತಿ ಕರುಮಾರಮ್ಮ ದೇವಾಲಯದಲ್ಲಿ ಈಗ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ದೇವಸ್ಥಾನ ಸುಮಾರು 50 ವರ್ಷಗಳ ಇತಿಹಾಸ ಇರುವಂಥದ್ದು. ಇಲ್ಲಿ ಏನೋ ಒಂದು ಕಮಿಟಿ ಮಾಡ್ಕೊಂಡಿದ್ರು, ಆ ಕಮಿಟಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆಸಿದ್ದಾರೆ ಅನ್ನುವಂಥ ಒಂದು ದೂರನ್ನು ಬಂದಿತ್ತು. ಹೀಗಾಗಿ ಹಳೆಯ ಏನು ಪ್ರೆಸಿಡೆಂಟ್ ಇದ್ದರು ಅವರನ್ನು ಈಗಾಗಲೇ ವಜಾಗೊಳಿಸಿರುವಂಥದ್ದು. ಅಂದರೆ ಅಧಿಕಾರ ಬಿಟ್ಕೊಡಿ ಅನ್ನುವಂಥ ಒಂದು ಆದೇಶ ಕೊಟ್ಟಿದ್ರು ಕೂಡ, ಸಹಕಾರ ಇಲಾಖೆ ನಿಬಂಧನೆಗಳಿಂದ ಆದೇಶ ಬಂದಿದ್ರು ಕೂಡ ಅವರು ಅಧಿಕಾರ ಬಿಟ್ಕೊಡ್ತಾ ಇಲ್ಲ. ಹೀಗಾಗಿ ಇವತ್ತು ದೇವಸ್ಥಾನದ ಕಚೇರಿ ಮುಂಭಾಗದಲ್ಲಿ ಏನು ಅವರು ಒಂದು ಇನ್ಚಾರ್ಜನ್ನು ಕೊಡಿ ಅನ್ನುವಂಥ ಒಂದು ಆದೇಶ ಕೊಡಲಾಗಿದೆ ಗೋವಿಂದರಾಜನ್ ಅವರಿಗೆ. ಆದರೆ ಇದುವರೆಗೂ ಕೂಡ ಒಂದು 8-9 ತಿಂಗಳಾದರೂ ಕೂಡ ಈ ಒಂದು ಆದೇಶವನ್ನು ಪಾಲನೆ ಮಾಡಿಲ್ಲ. ಹೀಗಾಗಿ ಇವತ್ತು ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತು ಈ ಒಂದು ನ್ಯಾಯ ಅಂದರೆ ಇಷ್ಟೊಂದು ಭ್ರಷ್ಟಾಚಾರ ಆಗಿದ್ರು ಕೂಡ ಇವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿನ ಭಕ್ತರಿದ್ದಾರೆ, ಅವರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಏನಾಗಿದೆ ಈ ಒಂದು ಟೆಂಪಲ್ನಲ್ಲಿ ಭ್ರಷ್ಟಾಚಾರ ಅವ್ಯವಹಾರಗಳು? ಇದು ಬಂದ್ಬಿಟ್ಟು ಹುಂಡಿ ಹಣ ಫಸ್ಟಿಂದ ಇವತ್ತವರೆಗೂ ಲೆಕ್ಕ ಎಲ್ಲೂ ಬರೀತಾ ಇಲ್ಲ. ಒಂದನೇದು. ಎರಡನೇದು, ಅವರು ಸ್ವಂತ ಗೂಗಲ್ ಪೇ ಮತ್ತು ಫೋನ್ಪೇ ಅಕೌಂಟ್ನ ಸ್ಕ್ಯಾನರ್ನ ಬಳಸ್ಕೊಂಡು ಅದರಲ್ಲಿ ಅವರು ಹಣನ ಪಡಿತಾಯಿದ್ರು. ಈ ಎಲ್ಲ ಆರೋಪಗಳನ್ನು ನಾವು ಕಂಪ್ಲೇಂಟ್ ಕೊಟ್ವಿ ಸಹಕಾರ ಸಂಘಗಳ ಇಲಾಖೆಗೆ. ಕೊಟ್ಟಾಗ ಎಲ್ಲ ಆರೋಪಗಳು ಸಾಬೀತಾದ ನಂತರ ಅವರು ಇದು ಕೊಟ್ಟಿದ್ದಾರೆ, ಆರ್ಡರ್ಸ್ ಪಾಸ್ ಮಾಡಿದ್ದಾರೆ. 8/7/25ಕ್ಕೆ ಆರ್ಡರ್ಸ್ ಪಾಸ್ ಮಾಡಿದ್ದಾರೆ. ಪಾಸ್ ಮಾಡಿ ನಾವು ಹೇಳಿದ್ರು ಸಹ ಅವರು ಯಾವುದೇ ಕಾರಣಕ್ಕೂ ನಮಗೆ ಒಬ್ಲೈಸ್ ಮಾಡ್ತಾಯಿಲ್ಲ. ಮಾಡಿಲ್ಲ ಅಂದಾಗ ನಾವೇನು ಮಾಡಿದ್ವಿ, ತಿರ್ಗಾ ಅವ್ರ ಹತ್ರ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಸಹಕಾರ ಸಂಘಗಳ ಇಲಾಖೆಯಲ್ಲಿ ಹೇಳಿದ್ರು. ಮತ್ತೆ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿನ ಹಾಲಿ ಅಧ್ಯಕ್ಷರು ಯಾರಿದ್ದಾರೆ, ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ನೀವು? ಪೊಲೀಸ್, ನಾವು ಮೋಹನ್ ವಿರುದ್ಧ ಅಧ್ಯಕ್ಷರು. ಕೊಟ್ಟ ಮೇಲೆ ಅಲ್ಲಿ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ಲಿ ಪೊಲೀಸ್ನವ್ರು ಕರೆಸಿದ್ಮೇಲೆ ನಾನು ಬಂದು ಕೀಸ್ನ ಎಲ್ಲ ಹ್ಯಾಂಡ್ ಓವರ್ ಮಾಡ್ತೀನಿ ಗೋವಿಂದರಾಜುಗೆ, ಸೆಕ್ರೆಟ್ರಿಗೆ ಅಂತ ಹೇಳಿ ಬರೆದು ಕೊಟ್ಟಿದ್ದಾರೆ. ಅವರೇ ಅವರು ಬ್ರೇಕ್ ಬರಲ್ಲ ಅಂದರು. ಪೊಲೀಸ್ನವರೇ ಬರೆದು ಓದಿ ಕೇಳಿಸಿ ಸೈನ್ ಹಾಕಿದ್ದಾರೆ. ಸೈನ್ ಹಾಕೊಂಡ್ಮೇಲೆ ಆವಾಗೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ. ಅದಾದಮೇಲೆ 28/7/25ಕ್ಕೆ ಮತ್ತೆ ನಾವು ಒಂದು ಕಂಪ್ಲೇಂಟ್ ಕೊಟ್ವಿ. ಇವ್ರು ಬರ್ತಾಯಿಲ್ಲ, ಯಾವುದಕ್ಕೂ ನಮಗೆ ಸಹಕಾರ ಮಾಡ್ತಾಯಿಲ್ಲ, ಪ್ರಭಾರ ವಹಿಸ್ಕೊಡ್ತಿಲ್ಲ ಅಂದಾಗ ಸಹಕಾರ ಸಂಘಗಳ ಇಲಾಖೆಯಲ್ಲಿ 28/7/25ಕ್ಕೆ ಗೋವಿಂದರಾಜು ಅವ್ರಿಗೆ ಕಾರ್ಯದರ್ಶಿಯಾಗಿ ಪ್ರಭಾರ ವಹಿಸ್ಕೊಡ್ಬೇಕು ಅಂತ ಮತ್ತೊಂದು ಆರ್ಡ್ರ್ ಮಾಡ್ತಾರೆ ಸಹಕಾರ ಸಂಘಗಳ ಇಲಾಖೆಯಲ್ಲಿ. ಅದಾದರೂ ಸಹ ಇವ್ರು ಕೊಡಲ್ಲ. ಆಮೇಲೆ ನಾವು ಸಹಕಾರ ಸಂಘಗಳ ಇಲಾಖೆಗೆ ಹೋದಾಗ ಅವ್ರೇನು ಮಾಡ್ತಾರೆ, ಇಲ್ಲ ನೀವು ಯಾಕೆ ಒಂದು ಎಲೆಕ್ಷನ್ ಮಾಡ್ಕೋಬೋದಲ್ಲ, ಸಪ್ರೇಟಾಗಿ ಒಂದು ಎಲೆಕ್ಷನ್ ಮಾಡಿ, ಯಾಕಂದರೆ ಇಲ್ಲಿ ಹಾಲಿ ಇರ್ತಕ್ಕಂಥ ಯಾವ ಸದಸ್ಯರನ್ನು ಎಲೆಕ್ಷನ್ ನಿಲ್ಲಿಸಬೇಡಿ ಅಂತ ಅವ್ರು ಹೇಳಿರ್ತಾರೆ. ಅದು ವರದಿನೇ ಇದೆ ಅದು. ಹಾಗಾಗಿ ನಾವು ಹಳೆ ಯಾರು ಸದಸ್ಯರಿದ್ರೆ ಪರ್ಮನೆಂಟ್ ಸದಸ್ಯ ಅವ್ರನ್ನೆಲ್ಲ ಇಟ್ಕೊಂಡು ಒಂದು ಜನರಲ್ ಬಾಡಿ ಮಾಡ್ತೀವಿ. ಮಾಡಿದ್ಮೇಲೆ ಒಂದು ಕಮಿಟಿನ ಆಯ್ಕೆ ಮಾಡ್ಕೊತೀವಿ. ಆ ಕಮಿಟಿ ಆಯ್ಕೆಯಲ್ಲಿ ಅಶೋಕ್ ಅವರು ಪ್ರೆಸಿಡೆಂಟಾಗಿ, ಗೋವಿಂದರಾಜ್ ಅವರು ಸೆಕ್ರೆಟರಿಯಾಗಿ ಆಯ್ಕೆ ಆಗಿರ್ತಾರೆ. ಈ ಹಿಂದೆ ಇದ್ದ ಅಧ್ಯಕ್ಷರು ಎಷ್ಟು ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ 15-20 ವರ್ಷದಿಂದ ಇದ್ದರು. 15-20 ವರ್ಷದಿಂದ ಇದ್ರು. ನಿಮ್ಮ ಗಮನಕ್ಕೆ ಹೆಂಗೆ ಬಂತು ಅವರು ವ್ಯವಹಾರ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಇದಾಗ್ತಾ ಇದೆ? ಇಲ್ಲಿ ಫೋನ್ಪೇ ಎಲ್ಲ ಹಾಕಿದ್ಮೇಲೆ ಅದು ಸ್ಕ್ಯಾನ್ ಮಾಡೋವಾಗ ಗೊತ್ತಾಯಿತು ಇದು ಪ್ರೈವೇಟ್ ಹೆಸರಿದೆ, ದೇವಸ್ಥಾನದ ಹೆಸರಲ್ಲಿ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ನಾವು ಕೇಳಿದ್ರೆ, ಇಲ್ಲ ಬಿಡ್ರಿ ಅದೆಲ್ಲ ನಾವು ಗೊತ್ತು, ನಮಗೆ ನಾವು ಕೊಡ್ತೀವಿ ಅಂತ ಹಿಂಗೆ ಹಾರಿಕೆ ಉತ್ತರ ನೀಡ್ತಾಯಿದ್ರು ಇವರು. ಎಲ್ಲ ಹಾರಿಕೆ ಉತ್ತರ. ಅದನ್ನೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ಅದೆಲ್ಲ ಸಾಬೀತಾಯಿತು. ಹೌದು ಸರ್. ನಾನು ಇಲ್ಲಿ ಕೆಲವು ವ್ಯವಹಾರಗಳಲ್ಲಿ ಅಡಚಣೆ ಆಗ್ತಿದ್ದರಿಂದ ನಾನು ಅವ್ರ ಗಮನಕ್ಕೆ ತಂದಾಗ ಅವರು ನನಗೆ ಸಹಕಾರ ಕೊಡಲಿಲ್ಲ. ಕಮಿಟಿಯಿಂದ ನನ್ನನ್ನೇ ವಜಾ ಮಾಡಿಬಿಟ್ರು. ವಜಾ ಮಾಡಿದ್ದಕ್ಕೆ ನಾನೇನು ಮಾಡಿದೆ, ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ದೇವಸ್ಥಾನದಲ್ಲಿ ಪೂಜಾ ವಿಧಾನಗಳು ಸರಿ ನಡೀತಿಲ್ಲ ಅಂತ ಪ್ರತಿನಿತ್ಯ ಕಂಪ್ಲೇಂಟು. ಅದ್ರ ಬಗ್ಗೆಯೂ ಅಧ್ಯಕ್ಷರಿಗೆ ತಿಳಿಸಿದಾಗ ಉಡಾಫೆ ಉತ್ತರವನ್ನು ಕೊಡ್ತಾಯಿದ್ರು. ಸರಿ, ಆಮೇಲೆ ಏನಾಯಿತು, ಭಕ್ತಾದಿಗಳೇ ಬಂದು ಕಂಪ್ಲೇಂಟ್ ಲೆಟ್ರ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟರು ಸಹ ಅವರೇ ಅಕ್ಸೆಪ್ಟ್ ಮಾಡಲಿಲ್ಲ. ಆಮೇಲೆ ಏನು ಮಾಡಿದ್ರು, ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ದೂರು ಕೊಟ್ಟಾಗ ನನ್ನನ್ನು ಕರೆದಾಗ ನಾನು ಹೇಳಿದೆ, ನಾನು ಈ ರೀತಿ ನಡೀತಿದೆ ಅಂದ್ಬಿಟ್ಟು ನಾನು ಸಹ ಕಂಪ್ಲೇಂಟ್ ಕೊಟ್ಟೆ. ಅವರು ವಿಚಾರಣಾಧಿಕಾರಿನ ನೇಮಕ ಮಾಡಿದ್ರು. ಅವರು ಬಂದು ಇಲ್ಲಿ ಇವ್ರ ಹತ್ರ ಇದ್ದ ಡಾಕ್ಯುಮೆಂಟ್ಸು, ಬಿಲ್ ಬುಕ್ಸು ಮತ್ತೊಂದೆಲ್ಲ ತೊಗೊಂಡೋಗಿ ಅದನ್ನು ವಿಚಾರಣೆ ಮಾಡಿ ವಿಚಾರಣಾ ವರದಿ ಕೊಟ್ಟ ಮೇಲೆ ಆರ್ಡರ್ಸ್ ಕೊಟ್ಟಮೇಲೆ ನನಗೆ ವಹಿಸ್ಕೊಡಿ ಅಂತ ಹೇಳಿದ್ರು. ನಾನು ಇಲ್ಲಿ ಬಂದರೆ, ಇಲ್ಲ ನಿಮ್ಗೆ ಕೊಡಲ್ಲ ರೀ, ನಿಮ್ಮ ಹೆಸ್ರು ಮಾಡ್ಕೊಂಬರ್ರಿ ಅಂದರು. ನಾನು ಮತ್ತೆ ಹೋಗಿ DR ಕಂಪ್ಲೇಂಟ್ ಮಾಡಿದಾಗ ಅವ್ರಿಗೆ ನನಗೆ ಪ್ರಭಾರ ವಹಿಸ್ಕೊಡಿ ಅಂತ ಮತ್ತೆ ಲೆಟ್ರ್ ತೊಗೊಂಬಂದಾಗಲೂ ಸಹಕಾರ ಕೊಡಲಿಲ್ಲ. ಮೋಹನ್ ಅನ್ನೋರು ಎಷ್ಟು ಭ್ರಷ್ಟಾಚಾರ ಆಗಿದೆ ಏನಾದರೂ ಒಂದು ಅಂದಾಜು ಸಿಕ್ಕಿದೆಯಾ ನಿಮ್ಗೆ ಏನಾದರೂ ದೇವಸ್ಥಾನದಲ್ಲಿ? ಇಲ್ಲ ಸರ್, ಅದು ಅಂದಾಜಿಲ್ಲ, ಬಟ್ ಭ್ರಷ್ಟಾಚಾರ ನಡೆದಿದೆ. ಯಾಕಂದರೆ ಪರ್ಸ್ನಲ್ ಫೋನ್ಪೇ ಯಾರೂ ಸಹ ಹಾಕೋಬಾರ್ದು, ಅದು ಕಾನೂನು ವಿರೋಧಿ ತಪ್ಪು. ಸಂಘಗಳ ಏನು ಅಧಿನಿಯಮ ಏನಿದೆ ಅದಕ್ಕೆ ವಿರುದ್ಧವಾಗಿದೆ. ಅದು ಆರ್ಡರ್ಸೇ ಪಾಸ್ ಮಾಡಿದ್ದಾರೆ ಸಹಕಾರ ಸಂಘಗಳ ಇಲಾಖೆಯವರು. ಈ ರೀತಿ ಆಗಿದೆ ಅಂತ. ಮತ್ತು ಸುಮಾರು ಒಂದು 25-30 ವರ್ಷದಿಂದ ಅರ್ಚಕರಾಗಿ ಯಾರು ಕೆಲಸ ಮಾಡ್ತಿದ್ರು ನಾಗೇಶನ್ನ ಏಕಾಏಕಿ ಯಾವುದೇ ಕಾರಣ ನೀಡ್ದಂಗೆ
ತೆಗೆದಿದ್ದಾರೆ. ಅದು ಸಹ ತಪ್ಪು ಅಂತ ಇದರಲ್ಲಿ ಅವರು ಹೇಳಿದ್ದಾರೆ. ಇವತ್ತು ದೇವಸ್ಥಾನ ಹತ್ರ ಬಂದೆಲ್ಲ ಸೇರ್ಕೊಂಡಿದ್ದೀರಾ, ಇವತ್ತೇನಾದರೂ ಕೀ ತೆಗೆಯುವಂಥದ್ದು ಅದೇನೋ ಮಾಡ್ತೀರಾ? ಕಾಲ್ ಮಾಡ್ತಾ ಇದ್ದೀವಿ ಸರ್. ಒಂದು ವೇಳೆ ಅವರು ಬಂದು ಕೀ ಕೊಟ್ಟರೆ ಓಕೆ, ಇಲ್ಲ ನಾವು ಬೀಗನ ಚೇಂಜ್ ಮಾಡ್ತೀವಿ ಸರ್. ಇದಿಷ್ಟು ಏನಿವತ್ತು ಕರುಮಾರಿಯಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಏನು ಭಕ್ತರು ಸೇರ್ಕೊಂಡಿರುವಂಥದ್ದು ಮತ್ತು ಹಳೆಯ ಸದಸ್ಯರು ಕೂಡ ಸೇರಿಕೊಂಡು ಅವರ ವಿರುದ್ಧ ಪ್ರೊಟೆಸ್ಟನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ದೇವಾಲಯದಲ್ಲಿ ಸಾಕಷ್ಟು ಹಣದ ವ್ಯವಹಾರ ಭ್ರಷ್ಟಾಚಾರ ಆಗಿದೆ. ಹೀಗಾಗಿ ಅವರನ್ನು ಬದಲಾಯಿಸಿ ಮತ್ತು ವಜಾ ಮಾಡಿ ಅನ್ನುವಂಥದ್ದು ಈಗಾಗಲೇ ಸಹಕಾರ ಇಲಾಖೆ ನಿಬಂಧನೆಗಳಿಂದಲೂ ಕೂಡ ಆದೇಶ ಕೊಟ್ಟಿರುವಂಥದ್ದು. ಇಷ್ಟಿದ್ರೂ ಕೂಡ ಅವರು ಈ ಒಂದು ಅಧಿಕಾರವನ್ನು ಬಿಟ್ಕೊಡು ಬೇರೆಯವರಿಗೆ ಹಸ್ತಾಂತರ ಮಾಡಿಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಕಳೆದ 6-7 ತಿಂಗಳಿಂದಲೂ ಕೂಡ ಈ ರೀತಿಯನ್ನು ಮುಂದಕ್ಕೆ ಹಾಕ್ತಾ ಇರುವಂಥದ್ದು, ಯಾರಿಗೋ ಕೈಗೂ ಸಿಗದೆ ಓಡಾಡ್ಕೊಂಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲೆನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.